ಹಾಲು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಹ್ಯಾಮಿಲ್ಟನ್. ಕಾವಳ ಇದು ಈ ಕೆಳಗಿನ ಯಾವ ಕೊಲಾಯ್ಡಲ್ ವ್ಯವಸ್ಥೆಗೆ ಸೇರುತ್ತದೆ? ಅನಿಲದಲ್ಲಿನ ದ್ರವ. ಆಲಮ್ಮನ್ನು ನೀರನ್ನು ಶುದ್ಧೀಕರಿಸಲು ಉಪಯೋಗಿಸುವ ಉದ್ದೇಶ? ಹೆಪ್ಪುಗಟ್ಟುವ ವಸ್ತು. ಮದ್ಯಸಾರ ನೀರನ್ನು ಈ ಪ್ರತಿಕ್ರಿಯೆಯಿಂದ ಬೇರ್ಪಡಿಸಬಹುದು. ಫ್ರಾಕ್ಷನಲ್ ಬಟ್ಟಿ ಇಳಿಸುವಿಕೆ. ಸಮುದ್ರ ನೀರಿನಿಂದ ಸ್ವಚ್ಛ ನೀರನ್ನು ಈ ಕ್ರಮದಿಂದ ಪಡೆಯಬಹುದು. ಬಟ್ಟಿ ಇಳಿಸುವಿಕೆ. ಎಫಿಥಿಲೋನ್ ಬಿ ಎಂಬ ಹೊಸದಾಗಿ ಸಂಯೋಜಿಸಿದ ಔಷಧವನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಕ್ಯಾನ್ಸರ್. ಅಮೋನಿಯಂ ಡೈಕ್ರೋಮೈಟ್ ಪುಡಿಯನ್ನು ಕಾಯಿಸಿದಾಗ ದೊರೆಯುವ ಸಂಯುಕ್ತ ಯಾವುದು? Cr2O3. ಕೆಳಗಿನ ಯಾವುದು 0,0 ಲಿಂಕೇಜ್ ಒಂದನ್ನು ಹೊಂದಿದೆ? KHSO5. ವಾಷಿಂಗ್ ಸೋಡಾ ಅಂದರೆ ಏನು? ಸೋಡಿಯಂ ಕಾರ್ಬೋನೇಟ್. ಗಾಜಿನ ಮೇಲೆ ಕೆತ್ತನೆ ಮಾಡಲು ಬಳಸುವ ಆಮ್ಲ? HF. ಮದ್ಯಸಾರ ಮತ್ತು ನೀರನ್ನು ಪ್ರತಿಕ್ರಿಯೆಯಿಂದ ಬೇರ್ಪಡಿಸಬಹುದು. ಫ್ರಾಕ್ಷನಲ್ ಬಟ್ಟಿ ಇಳಿಸುವಿಕೆ. ಕೃತಕ ಮಳೆಗೆ ಬಳಸಲಾಗುವ ರಾಸಾಯನಿಕ? ಸಿಲ್ವರ್ ಅಯೋಡೈಡ್. ಜಡ ಅನಿಲಗಳು ರಾಸಾಯನಿಕವಾಗಿ ತುಂಬ ನಿಷ್ಕ್ರಿಯ. ಇದರಲ್ಲಿ ಯಾವುದು ರಾಸಾಯನಿಕ ಗೊಬ್ಬರ? ಸೋಡಿಯಂ ನೈಟ್ರೇಟ್. ವೆಂಕಟರಾಮನ್ ರಾಮಕೃಷ್ಣನ್ ಅವರು ತಮ್ಮ ನೊಬೆಲ್ ಬಹುಮಾನವನ್ನು ಇಸ್ರೇಲ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನದ ಇತರ 2 ವಿಜ್ಞಾನಿಗಳೊಂದಿಗೆ ಹಂಚಿಕೊಂಡರು. ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ? ರಸಾಯನಶಾಸ್ತ್ರ. ಒಂದು ಸ್ವಚ್ಛವಾದ ಗಾಜಿನ ತಟ್ಟೆಯಲ್ಲಿ ನೀರಿನ ಹನಿ ಬಿದ್ದರೆ ಅದು ಹರಡಿಕೊಂಡು ತೆಳುವಾದ ಪದರವನ್ನು ರೂಪಿಸುತ್ತದೆ. ಆದರೆ ಪಾದರಸದ ಹನಿ ಬಿದ್ದರೆ ಅದು ಬಹುತೇಕ ಗೋಳಾಕಾರವಾಗಿಯೇ ಉಳಿದಿರುತ್ತದೆ. ಇದಕ್ಕೆ ಕಾರಣವೇನು? ಪಾದರಸದ ಸಂಲಗ್ನ ಬಲವು ಗಾಜಿನೊಂದಿಗೆ ಅಂಟಿಕೊಳ್ಳುವ ಅಣುಶಕ್ತಿ ಬಲಕ್ಕಿಂತ ಹೆಚ್ಚಾಗಿರುತ್ತದೆ. ಪಾಲಿಥೀನ್ ಪ್ಲಾಸ್ಟಿಕ್ ವೈದ್ಯುತ್ ಚೀಲಗಳನ್ನು ಮರುಚಕ್ರೀಯ ಬಳಕೆಗೆ ಒಳಪಡಿಸಬೇಕಾದರೆ ಅವುಗಳ ದಪ್ಪ 40 ಮೈಕ್ರಾನ್ಗಿಂತ ಅಧಿಕ ಇರಬೇಕು. ಕಾರ್ಬನ್ ಮೊನಾಕ್ಸೈಡ್ನ ವಿಷಕಾರಿ ಗುಣಕ್ಕೆ ಕಾರಣ? ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಸಂಯೋಗ. ರಾಸಾಯನಿಕ ರಸಗೊಬ್ಬರಗಳಲ್ಲಿ ಅತಿ ಕನಿಷ್ಠವಾಗಿ ಕಾಣಸಿಗುವಂತಹ ಧಾತುಗಳು ಕೆಳಗಿನವುಗಳಲ್ಲಿ ಯಾವುದು? ಫಾಸ್ಫರಸ್. ಡ್ಯಾಶ್ ಕಾರಣದಿಂದ ಕ್ರಿಮಿಗಳು ನೀರಿನ ಮೇಲೆ ಮುಳುಗದೆ ಚಲಿಸಬಹುದು? ನೀರಿನ ಮೇಲ್ಮೈ ಎಳೆತ. ಅಡಿಗೆ ಉಪ್ಪು ಮಳೆಗಾಲದಲ್ಲಿ ತೇವಾಂಶದಿಂದ ಕೂಡಿರುತ್ತದೆ ಏಕೆಂದರೆ ಸೋಡಿಯಂ ಕ್ಲೋರೈಡ್ ಜಲಾಕರ್ಷಕ ಆಗಿದೆ. ಮೋಡ ಬಿತ್ತನೆಯಲ್ಲಿ ಬಳಕೆಯಾಗುವ ಮುಖ್ಯ ರಾಸಾಯನಿಕಗಳು? ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಸಿಲ್ವರ್ ಅಯೋಡಿನ್. ನೈಸರ್ಗಿಕ ಹಸಿರುಮನೆ ಪರಿಣಾಮದ 80% ಈ ಅನಿಲದಿಂದ ಉಂಟಾಗುತ್ತದೆ. ನೀರಾವಿ. ಒಂದು ಮಳೆ ಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನವು ಈ ಕೆಳಗಿನವುಗಳಲ್ಲಿ ಯಾವುದು? ಮೇಲ್ಮೈ ಸೆಳೆತ. ಜಾಗತಿಕ ಉಷ್ಣತೆ ಹೆಚ್ಚುತ್ತಿರುವುದರಿಂದ ಆಗುವ ಪರಿಣಾಮ ಏನು? ಉಷ್ಣತೆಯಲ್ಲಿ ಏರಿಕೆ, ಹಿಮ ಕರಗುವಿಕೆ, ಸಮುದ್ರದ ಎತ್ತರದಲ್ಲಿ ಏರಿಕೆ, ಈ ಮೇಲಿನ ಎಲ್ಲವೂ. ಸೋಡಾ ನೀರಿನಲ್ಲಿರುವ ಈ ಮುಂದಿನ ಯಾವುದು ಇದೆ? ಕಾರ್ಬೋನಿಕ್ ಆಮ್ಲ. ನೈಟ್ರಸ್ ಆಕ್ಸೈಡ್ನ ಜನಪ್ರಿಯ ಹೆಸರು ಏನು? ಲಾಫಿಂಗ್ ಗ್ಯಾಸ್. ಹಾರುವ ಬಲೂನ್ಗಳಲ್ಲಿ ತುಂಬುವ ಅನಿಲ ಜಲಜನಕ. RDX ಎಂಬುದು ಸ್ಥಳೀಯವಾಗಿ ತಯಾರಿಸಿದ ಬಾಂಬು. ಪ್ಯಾರಾಸಿಟಮಾಲ್ ಜ್ವರ ನಿವಾರಿಸುತ್ತದೆ. ಯಾವ ಕೃತಕ ಗೊಬ್ಬರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸಸಾರಜನಕವಿದೆ? ಅಮೋನಿಯಂ ಸಲ್ಫೇಟ್. ಅಸಿಟೈಲ್ ಸ್ಯಾಲಿಸೈಕ್ಲಿಕ್ ಆಸಿಡ್ ಸಾಮಾನ್ಯವಾಗಿ ಉಪಯೋಗಿಸಲಾಗುವುದು ನೋವು ನಿರೋಧಕವಾಗಿ. LCD ಎಂದರೆ ಲೈಸರ್ಜಿಕ್ ಕಾಂಪ್ಯಾಕ್ಟ್ ಡಯೋಡ್. ಭೂತ ಕನ್ನಡಿ ಮತ್ತು ಗನ್ ಪೌಡರ್ ಅನ್ನು ಕಂಡುಹಿಡಿದವರು ಯಾರು? ರೋಜರ್ ಬೇಕಾನ್. ಚಿಕ್ಕದಾದ ಮಳೆಹನಿಗಳು ದುಂಡನೆಯ ಆಕಾರದಲ್ಲಿರುವುದಕ್ಕೆ ಕಾರಣ? ಮೇಲ್ಮೈ ಘರ್ಷಣೆ. ಪಟಾಕಿಗಳಿಗೆ ಕೆಳಕಂಡ ಧಾತುಗಳ ಲವಣದಿಂದ ಬಣ್ಣವನ್ನು ನೀಡಲಾಗುತ್ತದೆ. ಸ್ಟ್ರಾನ್ಸಿಯಂ ಮತ್ತು ಬೇರಿಯಂ. ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಬಲ್ಬುಗಳಲ್ಲಿ ತುಂಬಿಸಲ್ಪಡುವ ಅನಿಲ ಇದಾಗಿದೆ. ನೈಟ್ರೋಜನ್ ಮತ್ತು ಅಥವಾ ಆರ್ಗಾನ್. ಕೆಳಗಿನವುಗಳಲ್ಲಿ ಯಾವುದೋ ಒಂದು ರಸಗೊಬ್ಬರವಾಗಿದೆ? ಸೂಪರ್ ಫಾಸ್ಫೇಟ್.
ವಾಯುಮಂಡಲದ ಮೇಲ್ಭಾಗದ ಓಜೋನ್ ಸ್ತರವು ಇವುಗಳ ನಡುವಿನ ಕ್ರಿಯೆಯ ಪರಿಣಾಮವಾಗಿದೆ. ಆಮ್ಲಜನಕ ಮತ್ತು ನೀಲಲೋಹಿತಾತೀತ ಕಿರಣಗಳು. ಭಾರತದ ಮೂಲದ ಅಮೆರಿಕದ ವಿಜ್ಞಾನಿ ಅರಗೋವಿಂದ ಖೊರಾನರವರಿಗೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ಕ್ಷೇತ್ರ ತಳಿಶಾಸ್ತ್ರ. ಕೆಳಗಿನವುಗಳಲ್ಲಿ ಯಾವುದರ ಹೊರಸೂಸುವಿಕೆ ವಾತಾವರಣದಲ್ಲಿ ಸೇರಿರುವುದರಿಂದ ಆಮ್ಲಮಳೆಗೆ ಕಾರಣವಾಗುತ್ತದೆ? ಸಾರಜನಕ, ನೈಟ್ರೋಜನ್ ಮತ್ತು ಗಂಧಕ, ಸಲ್ಫರ್ಗಳ ಆಕ್ಸೈಡ್ಗಳು. ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತ ರಸಗೊಬ್ಬರವಾಗಿದೆ? NPK. ಘನಸ್ಥಿತಿಯಿಂದ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉತ್ಪತನ. ಮೋಡಕ್ಕೆ ಉಪ್ಪನ್ನು ಬಿತ್ತುವ ಮೂಲಕ ಕೃತಕ ಮಳೆಯನ್ನು ಸುರಿಸಲಾಗುವುದು. ಇದರಲ್ಲಿ ಬಳಸುವ ಉಪ್ಪು ಸಿಲ್ವರ್ ಅಯೋಡೈಡ್. ಈ ಕೆಳಗಿನ ಯಾವ ಅಟ್ಮಾಸ್ಫಿಯರಿಕ್ ಗ್ಯಾಸ್ಗಳು ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ರಚಿಸುತ್ತವೆ? ನೈಟ್ರಸ್ ಆಕ್ಸೈಡ್. ಈ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 1, 3 ಮತ್ತು 4. ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ವಾಟರ್ ವೇಪರ್. ಯಾವುದೇ ಘನವಸ್ತುವನ್ನು ನೇರವಾಗಿ ಆವಿಯಾಗಿ ಪರಿವರ್ತಿಸುವ ಕ್ರಿಯೆಗೆ ಹೀಗೆ ಎನ್ನುತ್ತಾರೆ? ಸಬ್ಲಿಮೇಷನ್. ನಗೆವಾಯು ಯಾವುದು? N2O. RDX ಎಂಬುದು ಸ್ಫೋಟಗೊಳ್ಳುವ ರಾಸಾಯನಿಕ ವಸ್ತು. ಮಸಿ ಹೀರುವ ಕಾಗದದಲ್ಲಿ ಮಸಿಯನ್ನು ಹೀರುವ ಕ್ರಿಯೆಯು ಲೋಮನಾಳದ ಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ? ಸೋಡಿಯಂ ನೈಟ್ರೇಟ್. ಗೃಹ ಬಳಕೆ ರೆಫ್ರಿಜರೇಟರ್ನಲ್ಲಿ ಉಪಯೋಗಿಸುವ ಶೀತಕ ಯಾವುದು? ಫ್ರಿಯಾನ. ಇಂಗಾಲದ ಡೈಆಕ್ಸೈಡ್ ಅನ್ನು ಹಸಿರುಮನೆ ಅನಿಲ ಎಂದು ಏಕೆ ಕರೆಯುತ್ತಾರೆ? ಅದು ಅವಗೆಂಪು ವಿಕಿರಣವನ್ನು ಹೀರಿಕೊಳ್ಳುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲವಲ್ಲ? ಹೈಡ್ರೋಜನ್. ಲಾಫಿಂಗ್ ಗ್ಯಾಸ್ ರಾಸಾಯನಿಕ ಸೂತ್ರ ಏನು? N2O. ಹಸಿರುಮನೆ ಪರಿಣಾಮಕ್ಕೆ ಪ್ರಮುಖವಾಗಿ ಇದು ಕಾರಣ? ಕಾರ್ಬನ್ ಡೈಆಕ್ಸೈಡ್. ಅಶ್ರುವಾಯುವಿನ ಘಟಕಗಳಲ್ಲಿ ಒಂದು ಕ್ಲೋರೋಫ್ರಿನಾನ್. ಅಗ್ನಿಶಾಮಕ್ಕೆ ಬಳಸಲಾಗುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಕೆಳಗಿನವುಗಳಲ್ಲಿ ಯಾವುದು ಅಶ್ರವಾಯು? ಟಿಯರ್ ಗ್ಯಾಸ್. C10H5CIN2. ಹಸಿರು ಚಹಾದಲ್ಲಿನ ಈ ಒಂದು ಘಟಕವು ಆಯಾಸವನ್ನು ಶಮನಗೊಳಿಸುತ್ತದೆ. ಕ್ಯಾಟೆಕ್ವೆನ್ಸ್. ಜಾಹೀರಾತು ಪ್ರದರ್ಶಕಗಳಲ್ಲಿ ಈ ಕೆಳಗಿನ ಯಾವ ಜಡ ಅನಿಲವನ್ನು ಉಪಯೋಗಿಸುತ್ತಾರೆ? ನಿಯಾನ್. ಉಗುರು ಮಿಗುರು ನೈಲ್ ಪಾಲಿಶ್ ಅನ್ನು ಅಳಿಸಿ ಹಾಕಲು ತೆಗೆದುಹಾಕಲು ಯಾವ ದ್ರಾವಕವನ್ನು ಉಪಯೋಗಿಸುತ್ತಾರೆ? ಅಸಿಟೋನ್. ಈಥೈಲ್ ಬೆನ್ಸೋಟ್ ಕೆಳಗಿನ ಯಾವ ಸಂಯುಕ್ತಗಳ ವರ್ಗಕ್ಕೆ ಸೇರಿದೆ? ಸುವಾಸನೆ ಉಳ್ಳ. ಪ್ಯಾರಾಸಿಟಮಾಲ್ ಎಂಬುದು ಒಂದು ಜ್ವರ ಶಮನಕಾರಿ. ಟ್ರೈ ನೈಟ್ರೋಟಾಲಿನ್ ಕೆಳಗಿನ ಯಾವುದಕ್ಕೆ ಉದಾಹರಣೆ? ಸಿಡಿಮದ್ದು. ಅಸ್ಪಿರಿನ್ ಒಂದು ನೋವು ನಿವಾರಕ. ಈ ಕೆಳಗಿನ ಯಾವುದು ಕೀಟನಾಶಕ? DDT. ಟೇಪ್ ರೆಕಾರ್ಡರ್ನ ಸುರುಳಿಗೆ ಇದನ್ನು ಲೇಪಿಸಿರುತ್ತಾರೆ. ಫೆರೋ ಮ್ಯಾಗ್ನೆಟಿಕ್ ಪುಡಿ. ಈ ಮುಂದಿನ ಯಾವ ಧಾತುಗಳ ಲವಣಗಳು ಪಟಾಕಿಗಳಲ್ಲಿ ಬಣ್ಣವನ್ನು ಒದಗಿಸುತ್ತದೆ? ಸ್ಟ್ರಾನ್ಸಿಯಂ ಮತ್ತು ಬೇರಿಯಂ. ತೈಲ ಆಧಾರಿತ ಶಾಯಿಯ ಬಾಲ್ ಪಾಯಿಂಟ್ ಪೆನ್ ನಲ್ಲಿರುವ ಮುಖ್ಯ ದ್ರಾವಕವು 3-ಮಿಥೋ ಆಕ್ಸಿಬುಟಲಾನ್. ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿ ಶೀತಲವಾದ ಸಾಂದ್ರ ಗಾಳಿಯ ಗುರುತ್ವಾಕರ್ಷಣ ಚಲನೆಯಿಂದ ಉಂಟಾಗುವ ಶೀತಲ ಇಳಿವಾರು ಮುಖದ ಗಾಳಿಯನ್ನು ಹೇಗೆನ್ನುತ್ತಾರೆ? ಕೆಟಬ್ಯಾಟಕ್ ಗಾಳಿಗಳು. ಭೂಮಿಯ ಮೇಲ್ಮೈಯಲ್ಲಿ ವ್ಯಕ್ತಿಯೊಬ್ಬನ ತೂಕವು ಭೂಮಧ್ಯ ರೇಖೆಗಿಂತ ಧ್ರುವಗಳ ಬಳಿ ಹೆಚ್ಚಿರುತ್ತದೆ. ಇದಕ್ಕೆ ಕಾರಣ? ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆ ಹಾಕಿದ್ದು ಭೂಮಧ್ಯ ರೇಖೆಯ ಬಳಿ ಉಬ್ಬಿದೆ. ನಮ್ಮ ತಲೆಯ ಮೇಲೆ ನೇರವಾಗಿ ನೋಡಿದಾಗ ಕಂಡುಬರುವುದಕ್ಕಿಂತ ಉದಯಿಸುತ್ತಿರುವ ಇಲ್ಲವೇ ಅಸ್ತಮಿಸುತ್ತಿರುವ ಚಂದ್ರನ ಗಾತ್ರ ದೊಡ್ಡದಾಗಿರುತ್ತದೆ. ಇದಕ್ಕೆ ಕಾರಣವೇನು? ಇದು ಕೇವಲ ದೃಷ್ಟಿಭ್ರಮೆ. ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದ ವಿಜ್ಞಾನಿ ಐಸಾಕ್ ನ್ಯೂಟನ್. ಭೂಮಿಯ ಸುತ್ತ ಕಕ್ಷೆಯಲ್ಲಿರುವ ಉಪಗ್ರಹ ಕೆಳಕಂಡ ಸಂದರ್ಭದಲ್ಲಿ ಸ್ತಬ್ಧವಾಗಿರುವಂತೆ ತೋರುತ್ತದೆ. ಅದರ ಕಾಲಾವರ್ತವು 1 ದಿನವಾಗಿದ್ದು ಭೂಮಿಯಂತೆಯೇ ಪರಿಭ್ರಮಿಸುತ್ತಿರುವಾಗ
ಯಾವುದೇ ವಸ್ತುವಿನ ಭಾರ ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತದೆ. ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿರುವುದು ನಿರ್ವಾತದಲ್ಲಿ. ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಶಕ್ತಿಯ ನಿಯಮಗಳನ್ನು ಪ್ರತಿಪಾದಿಸಿದವರು ನ್ಯೂಟನ್. ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವನ್ನು ಗುರುತ್ವಾಕರ್ಷಣೆ ಭೂಕೇಂದ್ರದಿಂದ ಇರುವ ದೂರವನ್ನು ಅವಲಂಬಿಸಿರುವುದಿಲ್ಲ. ಧ್ರುವ ಪ್ರದೇಶಗಳಲ್ಲಿ ಗುರುತ್ವಾಕರ್ಷಣ ವೇಗೋತ್ಕರ್ಷವು ಸಮಭಾಜಕ ವೃತ್ತದಲ್ಲಿರುವುದಕ್ಕಿಂತ ಹೆಚ್ಚಾಗಿರುತ್ತದೆ. ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ಯಾವುದರಿಂದ ಮುಕ್ತವಾಗಿರುತ್ತದೆ? ವಸ್ತುವಿನ ಘನರಾಶಿ, ಮಾಸ್. ಚಂದ್ರನ ಮೇಲ್ಮೈಯಿಂದ ಭೂಮಿಗೆ ಒಂದು ಬಂಡೆಗಲ್ಲನ್ನು ಬಂದರೆ ಆಗ ಅದರ ತೂಕ ಬದಲಾಗುತ್ತದೆ, ದ್ರವ್ಯರಾಶಿಯಲ್ಲ. ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್. ಮನುಷ್ಯನ ದೇಹದ ಭಾರವು ದ್ರವಗಳಲ್ಲಿ ಗರಿಷ್ಠವಾಗಿರುತ್ತದೆ. ಸೌರವ್ಯೂಹದಲ್ಲಿ ಭೂಮಿಯ ಕಕ್ಷೆಯ ಆಕಾರವು ಅಂಡಾಕಾರ ದೀರ್ಘವೃತ್ತ. ನೀರು 19.6 ಮೀಟರ್ ಎತ್ತರದಿಂದ ಬೀಳುತ್ತದೆ. ಬೀಳುವ ತಳದಲ್ಲಿ ಕೆಳಭಾಗ ನೀರಿನ ವೇಗವು ಡ್ಯಾಶ್ ಆಗಿದೆ, 39.2 ಮೀಟರ್ ಪರ್ ಸೆಕೆಂಡ್ -1. ಭೂಮಧ್ಯ ರೇಖೆಯಿಂದ ಧ್ರುವಗಳ ಕಡೆಗೆ ನಾವು ಹೋಗುತ್ತಿದ್ದಂತೆ ಗುರುತ್ವ ವೇಗೋತ್ಕರ್ಷವು ಹೆಚ್ಚುತ್ತದೆ. ನಿರ್ದಿಷ್ಟ ವಸ್ತುವಿನ ತೂಕವು ಭೂಮಿಯ ಮೇಲ್ಮೈಯಲ್ಲಿ ಗರಿಷ್ಠವಾಗಿರುತ್ತದೆ. 1 kg ದ್ರವ್ಯರಾಶಿ ಇರುವ ಎರಡು ವಸ್ತುಗಳ ಅಂತರ 1 ಮೀಟರ್ ಇದ್ದರೆ ಅವುಗಳ ನಡುವಿನ ಗುರುತ್ವಾಕರ್ಷಕ ಬಲ 6.6 × 10 - 11 Nm 2 kg - 2. ಒಂದು ವಸ್ತುವಿನ ತೂಕವು ಕೋಲ್ಕತ್ತಾಕ್ಕಿಂತ ಕಾಶ್ಮೀರದಲ್ಲಿ ಹೆಚ್ಚು, ಏಕೆಂದರೆ ಗುರುತ್ವಾಕರ್ಷಣ ಶಕ್ತಿ ಕೋಲ್ಕತ್ತಾಕ್ಕಿಂತ ಕಾಶ್ಮೀರದಲ್ಲಿ ಹೆಚ್ಚು. ತೇಲುತ್ತಿರುವ ಹಡಗಿನ ಗುರುತ್ವ ಕೇಂದ್ರದ ಮೇಲಿನ ಯಾವುದೂ ಅಲ್ಲ. ಲಿಫ್ಟ್ನಲ್ಲಿ ಕೆಳಗೆ ಬರುತ್ತಿರುವ ಒಬ್ಬ ಮನುಷ್ಯ ತನ್ನ ಕೈಯಿಂದ ಒಂದು ಚೆಂಡನ್ನು ಬಿಡುತ್ತಾನೆ. ಚೆಂಡು ಕೆಳಕ್ಕೆ ಬೀಳುತ್ತದೆ. ಒಂದು ಕುರ್ಚಿಯನ್ನು ಅದರ 2 ಕಾಲುಗಳ ಮೇಲೆ ನಿಲ್ಲುವಂತೆ ಬಾಗಿಸಿ ನಂತರ ಬಿಟ್ಟರೆ ಅದು ತನ್ನ ಸ್ವಸ್ಥಿತಿಗೆ ಬರಬೇಕಾದರೆ ಅದರ ಗುರುತ್ವ ಕೇಂದ್ರ ಪಾದಗಳೊಳಗಿರಬೇಕು. ಭೂಮಿಯ ತ್ರಿಜ್ಯ 1% ಉದುಗಿದರೆ, ದ್ರವ್ಯರಾಶಿ ಅಷ್ಟೇ ಇದ್ದರೆ ಭೂಮಿಯ ಮೇಲ್ಮೈ ಮೇಲೆ ಜಿಯ ಮೌಲ್ಯ 2% ಹೆಚ್ಚುತ್ತದೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.